ಯುದ್ಧ ಕಿಚ್ಚ ಸುದೀಪ್ ಆಡಿದ್ದಂಥ ಯುದ್ಧದ ಮಾತು ದರ್ಶನ್ ಹಾಗೆ ಸುದೀಪ್ ಫ್ಯಾನ್ಸ್ ನಡುವೆ ಸಮರಕ್ಕೆ ಮುನ್ನುಡಿಯನ್ನ ಬರೆದಿತ್ತು. ಅದ್ಯಾವ ಹಂತಕ್ಕೆ ಹೋಯಿತು ಅಂತಂದ್ರೆ, ದಾಸನ ಪತ್ನಿ ವಿಜಯಲಕ್ಷ್ಮಿಗೆ ಕಿಚ್ಚನ ಅಭಿಮಾನಿಗಳು ಅತಿ ಕೆಟ್ಟದಾಗಿ ಕಾಮೆಂಟ್ ಮಾಡೋವರೆಗೆ ರೀಚ್ ಆಯಿತು. ಆದರೆ ವಿಜಯಲಕ್ಷ್ಮಿ ಈ ಬಗ್ಗೆ ದೂರು ಕೊಟ್ಟ ಬೆನ್ನಲ್ಲೇ ಕಿಡಿಗೇಡಿಗಳ ಬಂಧನವಾಗಿದೆ. ಇದೀಗ ಮತ್ತಷ್ಟು ಮಂದಿ ಲಾಕ್ ಆಗಿದ್ದಾರೆ. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಪೈರಸಿ ವಿರುದ್ಧ ತೊಡೆತಟ್ಟಿದ್ದ ಸುದೀಪ್ ಯುದ್ಧದ ಮಾತು ಸಂಚಲನವನ್ನೇ ಸೃಷ್ಟಿಸಿತ್ತು. ದರ್ಶನ್ ಸುದೀಪ್ ಅಭಿಮಾನಿಗಳ ಮಧ್ಯೆ ಕಿಚ್ಚು ಹಚ್ಚಿತ್ತು. ಒಂದ್ ಕಡೆ ಕಿಚ್ಚ ಹಾಗೂ ಪುತ್ರಿಯ ವಿರುದ್ಧ ದಾಸನ ಅಭಿಮಾನಿಗಳು ಕೆಟ್ಟದಾಗಿ ಕಮೆಂಟ್ ಮಾಡಿದ್ರೆ, ಮತ್ತೊಂದ್ ಕಡೆ ಸುದೀಪ್ ಅಭಿಮಾನಿಗಳು ಕೂಡ ಜಿದ್ದಿಗೆ ಬಿದ್ದಿದ್ರು. ದರ್ಶನ್ ಪತ್ನಿಗೆ ಕೆಟ್ಟ ಕಾಮೆಂಟ್ಗಳನ್ನೇ ಸುರಿಸಿದ್ರು. ಆದ್ರೆ ಈ ಕಿಡಿಗೇಡಿಗಳ ವಿರುದ್ಧ ಸಿಡಿದೆದ್ದ ವಿಜಯಲಕ್ಷ್ಮಿ ಠಾಣೆ ಮೆಟ್ಟಿಲೇರೋ ಮೂಲಕ ಸಮರ ಸಾರಿದ್ರು. ದರ್ಶನ್ ಪತ್ನಿಗೆ ಅಶ್ಲೀಲ ಕಾಮೆಂಟ್ ಮಾಡಿದ್ದ ಮತ್ತಿಬ್ಬರು ಅರೆಸ್ಟ್. ಉಳಿದವರ ಫೋನ್ ಸ್ವಿಚ್ ಆಫ್, ಪೊಲೀಸರಿಂದ ತಲಾಶ್. ಅಂದಹಾಗೆ ಕಿಚ್ಚನ ಅಭಿಮಾನಿಗಳ ಅಶ್ಲೀಲ ಕಾಮೆಂಟ್ನ ದಾಖಲೆ ಸಮೇತ ವಿಜಯಲಕ್ಷ್ಮಿ ಸೈಬರ್ ಪೊಲೀಸರಿಗೆ ದೂರು ನೀಡಿದ್ರು. ಪೊಲೀಸರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಆರೋಪಿಸಿ ನಗರ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿದ್ರು. ಈ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿ ಇಬ್ಬರು ಕಿಡಿಗೇಡಿಗಳನ್ನ ಲಾಕ್ ಮಾಡಿದ್ರು. ಚಿಕ್ಕಬಾಣವರದ ಆಟೋ ಚಾಲಕ ಚಂದ್ರಶೇಖರ್, ದಾವಣಗೆರೆಯ ಸಾಫ್ಟ್ವೇರ್ ಇಂಜಿನಿಯರ್ ನಿತಿನ್ ಎಂಬುವರನ್ನ ಬಂಧಿಸಿದ್ರು. ಈ ಬೆನ್ನಲ್ಲೇ ಮತ್ತಿಬ್ಬರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪೆಟ್ರೋಲ್ ಬಂಕ್ ಮ್ಯಾನೇಜರ್ ಆಗಿರುವ ನಾಗರಾಜ್ ತಳವಾರ್, ಧಾರವಾಡದಲ್ಲಿ ಆಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದ ಪ್ರಶಾಂತ್ ತಳವಾರ್ರನ್ನ ಲಾಕ್ ಮಾಡಿದ್ದಾರೆ. ಈ ಮೂಲಕ ಒಟ್ಟು 4 ಬಂಧಿಸಿದಂತಾಗಿದೆ. ಕಾಮೆಂಟ್ ಮಾಡಿದ್ದ 20 ಜನರ ಪಟ್ಟಿ ಸಿದ್ಧ, ಐಪಿ ಅಡ್ರೆಸ್ ಸಂಕಷ್ಟ. ಇಷ್ಟು ಮಾತ್ರವಲ್ಲದೆ ಕಾಮೆಂಟ್ ಮಾಡಿದ್ದ 20 ಜನರ ಪಟ್ಟಿ ಸಿದ್ಧವಾಗಿದ್ದು, ಆದರೆ ಐಪಿ ಅಡ್ರೆಸ್ನಿಂದ ಸಂಕಷ್ಟ ಶುರುವಾಗಿದೆ. ಮೆಟಾದಿಂದ 20 ಅಕೌಂಟ್ಗಳ ಐಪಿ ಅಡ್ರೆಸ್ ಇನ್ನೂ ದೊರೆತಿಲ್ಲ. ಉಳಿದ ಕಿಡಿಗೇಡಿಗಳ ಫೋನ್ ಸ್ವಿಚ್ ಆಫ್ ಆಗಿದ್ದು, ದಾವಣಗೆರೆ, ಚಿತ್ರದುರ್ಗದಲ್ಲಿ ಸಿಸಿಬಿ ಪೊಲೀಸರು ಶೋಧ ಮಾಡ್ತಿದ್ದಾರೆ. ಒಟ್ಟಾರೆ ಮತ್ತಿಬ್ಬರ ಬಂಧನ ಬೆನ್ನಲ್ಲೇ ಇತರರು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದು ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ. ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.